ಕನ್ನಡ ಚಿತ್ರರಂಗದ ಬಂಗಾರದ ಮನುಷ್ಯ ವರ್ನಟ, ನಮ್ಮ ಗೋಕಾಕ್ ಚಳವಳಿಯ ನೆಚ್ಚಿನ ನಾಯಕ ನಟ, ಗಾನ ಗಂಧರ್ವ ರಾಜ, ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಇವತ್ತು ನಮ್ಮ ಜೊತೆಗಿಲ್ಲ. ಅವರ ಚಿತ್ರಗಳು, ಚಿತ್ರಗೀತೆಗಳು, ಅವರ ಭಾವನೆಗಳು ಎಲ್ಲ ಕಡೆ ಇವತ್ತು ಕೂಡ ಹಂಚಿ ನಡೀತಾ ಇದೆ. ಹಾಗೆ ಈ ವೇದಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ್ರೆ ಯಾವ ತರ ಮಾತಾಡ್ತಾರೆ ಒಂದು ಪುಟ್ಟ ಧ್ವನಿನ ತಮ್ಮದೇ ತರ್ತಾ ಇದ್ದೀನಿ. ನಿಮ್ಮೆಲ್ಲರ ಚಪ್ಪಾಳೆ ಈಗಲ್ಲ, ಡೈಲಾಗ್ ನಂತರದಲ್ಲಿರ್ಲಿ ಅಂತ ಕೇಳ್ತಾ ಕೇಳಿ. ಅಣ್ಣವರು ಬಂದ್ರೆ ನಿಮ್ಮನ್ನ ನೋಡಿ ಯಾವ ತರ ಮಾತಾಡ್ತಾರೆ ಒಂದು ಧ್ವನಿ. ಅದೇನು ಆನಂದ, ಅದೇನು ಸಂಭ್ರಮ. ಅಭಿಮಾನಿ ದೇವರುಗಳೇ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರಿ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೇನು ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲಪ್ಪ. ನೀವೆಲ್ಲ ಇಷ್ಟೋ ಜನ ಬಂಧುಗಳು ಸೇರ್ಕೊಂಡು ಎಂತ ಒಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ತುಂಬಾನೇ ಸಂತೋಷ. ಈ ನಿಮ್ಮ ರಾಜ್ಕುಮಾರ ಮತ್ತೊಂದು ಅವಕಾಶ ಇದ್ರೆ ಇದೇ ಕನ್ನಡ ನಾಡಲ್ಲಿ ಹುಟ್ಟಿ ಬರ್ತಾನೆ. ತಾಯಿ ಭುವನೇಶ್ವರ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ. ಬರ್ರಪ್ಪ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸ್ನೇಹಿತರೆ, ಮುಂದಿನ ಒಂದು ಧ್ವನಿನ ತಮ್ಮಲ್ಲಿ ತರ್ತಾ ಇದೀನಿ. ಮೊನ್ನೆ 30ನೇ ತಾರೀಕಿಗೆ ಅವ್ರನ್ನ ನಾವು ಕಳ್ಕೊಂಡು 6 ವರ್ಷ ಆಯ್ತು. ಕನ್ನಡದ ಒಬ್ಬ ಧೀಮಂತ ನಾಯಕ ನಟ ಅಂದ್ಕೊಳ್ಳದೆ ತಪ್ಪಾಗಲ್ಲ. ಅವ್ರು ಬೇರೆ ಯಾರು ಅಲ್ಲ, ಸಾಹಸ ಸಿಂಹ ಅಭಿನವ ಭಾರ್ಗವ, ಮೈಸೂರು ರತ್ನ ಡಾಕ್ಟರ್ ವಿಷ್ಣುಜಿ ಅವರು. ನಿಮ್ಮನ್ನು ನೋಡಿ ಮಾತಾಡಿದ್ರೆ ಹೇಗಿರುತ್ತೆ ವಿಷ್ಣುಜಿ ಅವರ ಧ್ವನಿ ಕೇಳಿ. ನಿಮಗೋಸ್ಕರ ವಿಷ್ಣುಜಿ ಅವರ ಧ್ವನಿನ ತಮ್ಮದಿ ತರ್ತೀನಿ. ವಿಷ್ಣುಜಿ ಅವರ ಸ್ಟೈಲ್ ಅಲ್ಲಿ ಬಂದಾಗ ಹೇಗಿರುತ್ತೆ ಅವರ ಜಾಗದಲ್ಲಿ ನಿಮ್ಮ ವೇದಿಕೆ. ಯಾಕೆಲ್ಲ ಹಾಗೆ ನೋಡ್ತಾ ಇದ್ದಾರೆ? ಖಂಡಿತವಾಗೂ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು ಜನ ನೀವೆಲ್ಲ ಸೇರ್ಕೊಂಡು ಎಂತ ಒಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮನ ಮಾಡ್ತಾ ಇದ್ದೀರ, ತುಂಬಾನೇ ಸಂತೋಷ. ಈ ವಿಷ್ಣು ಯಾವತ್ತೂ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ವಿಷ್ಣುಜಿ ಹುಟ್ಟೋದು ಕನ್ನಡ ನಾಡಲ್ಲೇ, ಯಾವತ್ತೂ ಪ್ರೀತಿಸೋದು ನಿಮ್ಮನ್ನೇ. ಈ ಮಾತು ನಾನು ಯಾಕೆ ಹೇಳ್ತಿದ್ದೀನಿ, ನನ್ನ ಯಾವುದೇ ಸಿನಿಮಾ ಎಲ್ಲ ಎತ್ತಿದ್ರು ಕೂಡ ತಾಯಿ ಕನ್ನಡವೇ ನಿಮ್ಮ ಜೊತೆಲಿರ್ತೀನಿ. ಮತ್ತೊಂದು ಅವಕಾಶ ಆದ್ರೆ ನಿಮ್ಮ ಹತ್ರ ಬರ್ತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಸುಮ್ಮನೆ ತಮಾಷೆ. ಥ್ಯಾಂಕ್ ಯು. ಮುಂದಿನ ಒಂದು ಧ್ವನಿ. ಕನ್ನಡ ಚಿತ್ರರಂಗದಲ್ಲಿ 14 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಟ ನಿರ್ದೇಶಕನಾಗಿ ಪ್ರತಿಯೊಬ್ಬ ಅಭಿಮಾನಿಗಳ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ತನ್ನದೇ ಆದ ಒಂದು ಛಾಪನ್ನು ಬಳಸತಕ್ಕಂಥ, ನಮ್ಮ ನಿಮ್ಮೆಲ್ಲರ ಅಂದಿನ ಮೆಟ್ರೋ ಕನಸನ್ನ ಅಂದೇ ಕಡತಕ್ಕಂಥ ನಟ, ನಿರ್ದೇಶಕ, ನಿರ್ಮಾಪಕ, ನನ್ನ ಪೂಜ್ಯ ಗುರುಗಳಾಗಿರ್ತಕ್ಕಂಥ ದಿವಂಗತ ಶಂಕರ್ನಾಗ್ ಅವರು ಈ ಒಂದು ವೇದಿಕೆ ಮೇಲೆ ಬಂದ್ರೆ ನಿಮ್ಮ ಜೊತೆಯಲ್ಲಿ. ಶಂಕರಣ್ಣ ನಿಮ್ಮನ್ನ ನೋಡಿ ಯಾವ ತರ ಮಾತಾಡ್ತಾರೆ ಒಂದು ಧ್ವನಿನ ತಮ್ಮದಿ ತರ್ತಾನೆ. ಚಪ್ಪಾಳೆ ಈಗ ಬೇಡ, ಕೊನೆಯಲ್ಲಿ ಆ ಧ್ವನಿ ಇಷ್ಟ ಆಗಿದೆ ಮಾತ್ರ ಕೇಳಿ. ನಮ್ಮ ಶಂಕರಣ್ಣ ನಿಮ್ಮ ಜೊತೆಯಲ್ಲಿ ಬರ್ತಿದ್ದಾರೆ ನಿಮ್ಮನ್ನ ನೋಡ್ಲಿಕ್ಕೆ. ನಮ್ಮನ್ನೆಲ್ಲ ನೋಡ್ತಾ ಇದ್ರೆ, ಖಂಡಿತ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನ್ಗೇನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಅಷ್ಟೊಂದು ಜನ ಸೇರ್ಕೊಂಡು ಎಂತ ಒಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ರ, ತುಂಬಾನೇ ಸಂತೋಷ. ಈ ನಿಮ್ಮ ಶಂಕರ್ನಾಗ್ ನಿಮ್ಮ ಜೊತೆ ಇಲ್ಲ ಅನ್ನೋ ಒಂದು ಕೊರತೆ ಬಿಟ್ರೆ ನನಗೆ ಯಾವತ್ತೂ ನನ್ನ ಜೀವನದಲ್ಲಿ ಭಯ ಅನ್ನೋದೇ. ಯಾಕಂದ್ರೆ ಈ ಕನ್ನಡ ನಾಡು ಈ ನನ್ನ ಜನ ಯಾವತ್ತೂ ನನ್ನ ಬರ್ತಿಲ್ಲ ನೋಡಿ. ನಾನೆಲ್ಲ ಇರ್ಲಿ, ಹೇಗೆ ಇರ್ಲಿ, ಮತ್ತೊಂದು ಚಂದ ಇತ್ತು ಅಂದ್ರೆ ಕನ್ನಡ ನಾಡಲ್ಲಿ ಹುಟ್ಟಿ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಥ್ಯಾಂಕ್ ಯು. ನಾಯಕ ನಟರ ಧ್ವನಿಗಳ ಮಧ್ಯೆ ಒಂದು ವಿಶೇಷವಾದ ಹಾಸ್ಯ ಧ್ವನಿನ ತಮ್ಮಲ್ಲಿ ತರ್ತಾ ಇದ್ದೀನಿ. ನಮ್ಮ ನಿಮ್ಮೆಲ್ಲರ ಮತ್ತೊಬ್ಬ ಕ್ಯಾಸೆಟ್ ನಲ್ಲಿ ಖ್ಯಾತಿಯನ್ನು ಪಡೆದು ಹಲವಾರು ಚಿತ್ರಗಳಲ್ಲಿ ಖಳನಾಯಕನಾಗಿರ್ತಕ್ಕಂಥ ಮಾತಿನ ಮಲ್ಲ ಧೀರೇಂದ್ರ ಗೋಪಾಲ್ ಅವ್ರನ್ನ ವೇದಿಕೆಯಲ್ಲಿ ಕರೆದ್ವಿ. ಸರ್ ನೋಡಿ, ನಮ್ಮ ಗಂಗೋಳಿಯಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ, ಎಷ್ಟೊಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ, ಎಂತ ದೊಡ್ಡ ಕಲಾವಿದರು ಬಂದರೆ. ನೀವು ಕಾರ್ಯಕ್ರಮದ ಬಗ್ಗೆ ದಯವಿಟ್ಟು ಮಾತಾಡಿ ಸರ್ ಅಂತ ಕೇಳಿದ್ರು ನಮ್ಮ ಧೀರೇಂದ್ರ ಗೋಪಾಲ್ ಅವ್ರನ್ನ. ಧೀರೇಂದ್ರ ಗೋಪಾಲ್ ಅವರು ಮಾತಾಡ್ತಾರೆ. ನಿಮ್ಮನ್ನು ನೋಡಿ ಯಾವ ರೀತಿ ಇರುತ್ತೆ ಧೀರೇಂದ್ರ ಗೋಪಾಲ್ ಅವರ ಧ್ವನಿ. ವೇದಿಕೆ ಮುಂಭಾಗದಲ್ಲಿ ಬಂದು ನಿಂತ್ಕೊಂಡು ಜನ ನೋಡ್ಬಿಟ್ರು, ಫುಲ್ ಖುಷಿ. ಸಾರ್ ಮಾತಾಡಿ ಸ್ಟಾರ್ಟ್ ಮಾಡಿದ್ರು.
ಏನ ಹೇಳ್ತಿದೀಯ ಶಿವ ನೀನು? ನೋಡ್ಲ ನಮ್ಮ ಜನಗಳವ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಎಷ್ಟು ಶಾಂತಿರಿತ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾವ್ರೆ ಕಂಡ. ಬಹಳ ಸಂತೋಷ ಶಿವ. ಇಂಥ ಸಂದರ್ಭದಲ್ಲಿ ನಾನು ಜಾಸ್ತಿ ಮಾತಾಡ್ಕೊಂಡ ಕೂತು ಬಿಟ್ರಿ ಜನ ಬೇಜಾರಾಯ್ತಾರೆ. ಇನ್ನೊಂದು ಅವಕಾಶ ಇದ್ರೆ ಬಂದು ಮಾತಾಡ್ತೀನಪ್ಪ. ಬರ್ಲ ಗುರುವೇ ಧುರದೊಡ್ಡೇಶ್ವರ. ನಮಸ್ಕಾರ ಕಣ್ರೇ. ಥ್ಯಾಂಕ್ ಯು. ಹಾಗೆ ಮತ್ತೊಬ್ಬ ಹಾಸ್ಯ ನಟ. ರಾಜಕೀಯ ಅಂತ ಬಂದಾಗ ನಾನು ಮುಖ್ಯಮಂತ್ರಿ, ಬೆಳಿಗ್ಗೆ ಸಾಯಂಕಾಲ ಒಬ್ರು ಹಿಂಗಿರ್ತಾರೆ. ಕನ್ನಡ ಚಿತ್ರದಾಗ ಹಂಗಿಲ್ಲ, ಫಿಕ್ಸ್ ಒಬ್ರು ಮುಖ್ಯಮಂತ್ರಿ. ನಮ್ಮ ಎಂ ಚಂದ್ರು ಅಂತೀವಿ. ನಮ್ಮ ಮುಖ್ಯಮಂತ್ರಿ ಚಂದ್ರು ಅವ್ರನ್ನ ಕರೆದ್ವಿ. ಸರ್ ನೀವು ಮಾತಾಡಿ ಸರ್, ಎಷ್ಟೊಂದು ಜನ ಇದ್ದಾರೆ, ನೀವು ಏನಾದ್ರು ಮಾತಾಡಿ ಕಾರ್ಯಕ್ರಮದ ಬಗ್ಗೆ ಅಂತ ಕೇಳಿದಾಗ ನಮ್ಮ ಹಾಸ್ಯ ನಟ ಮುಖ್ಯಮಂತ್ರಿ ಚಂದ್ರು ಅವರು ಮಾತಾಡ್ತಾರೆ. ಹೇಗಿರುತ್ತೆ ಅವ್ರ ಧ್ವನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿ ಚಂದ್ರು ವೇದಿಕೆ ಮೇಲೆ ಬಂದು ತಮ್ಮನ್ನು ನೋಡಿ ನಮಸ್ಕಾರ ಗಿಡ್ರಪ್ಪ, ನಮಸ್ಕಾರ. ನಾವು ತಾಡಿದ್ವಿ ನೋಡ್ತಿದ್ವಿ. ನನ್ಗೇನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಕಣ್ರಿ. ನಮ್ಮ ತಾಯಿಗೆ ಒಂದು ಮಾತು ಇರ್ತೀನಿ, ನೀವೆಲ್ಲ ಮಾಡ್ತಿರೋದು ಒಂದು ಒಳ್ಳೆ ಕೆಲಸ. ತಾಯಿ ಭುವನೇಶ್ವರಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಮತ್ತೊಂದು ಅವಕಾಶ ಇದ್ರೆ ಬರ್ತೀನಿ, ಬರ್ಲೆ. ನಮಸ್ಕಾರ ಕಣ್ರಪ್ಪ, ನಮಸ್ಕಾರ ನಮಸ್ಕಾರ. ಥ್ಯಾಂಕ್ ಯು ಅಣ್ಣ. ಯಾರು ಜೋರಾಗಿ ಒಂದ್ಸರಿ. ಇತ್ತೀಚಿನ ದಿನಗಳಲ್ಲಿ ಯಾರ ಮನೆಯಲ್ಲಿ ಆಗಿರ್ಲಿ, ಯಾವ ರಾಜಕೀಯದವ್ರ ಮನೆಯಲ್ಲಿ ಆಗಿರ್ಲಿ, ಟಿವಿ ಆನ್ ಮಾಡಿದ್ರೆ 200 ಚಾನೆಲ್ಗಳಲ್ಲಿ 50 ಚಾನೆಲ್ ಮಗ ಕಾಣ್ಬಿಡ್ತಾರೆ. ಪ್ರತಿಯೊಬ್ಬರಿಗೂ ಪರಿಚಯ. ಯಾರೋ 1ನೇ ಕ್ಲಾಸ್ ಹುಡುಗನ್ ಕರೆದು ಇವ್ರು ಯಾರಪ್ಪ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಆದ್ರೆ ಈ ವ್ಯಕ್ತಿನ ತೋರಿಸಿದ್ರೆ ನಮ್ಮ ಹುಚ್ಚ ವೆಂಕಟ್ ಬಿಡ್ರಿ ಅಂತ. ಇತ್ತೀಚಿನ ದಿನದ ಒಬ್ಬ ನಟ ಹೆಂಗದು ನಮ್ಮ ಹುಚ್ಚ ವೆಂಕಟ್ ಅವರ ಒಂದು ಧ್ವನಿನ ತಮ್ಮದೇ ತಮ್ಮೆಲ್ಲರಿಗೋಸ್ಕರ ತರಬೇಕೆ. ಅದು ನನ್ನ ಹಿಸ್ಟ್ರಿ ಗೊತ್ತಾ? ನಮ್ಮಪ್ಪ ಕೋಟ್ಯಾಧೀಶ್ವರ, ನಂಗ ಬೇಡ. ಹಾಲಿವುಡ್, ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಐಟಮ್ಸ್ ಎಲ್ಲ ಬಿಗ್ ಬಾಸ್ ನಂಗೆ ನಿಮ್ ಪ್ರೀತಿ ಸಾಕುಕೊಂಡ್ರ. ಹುಚ್ಚ ಸೈನ್ಯ ಗೊತ್ತಾ? ನನ್ನ ಹಿಸ್ಟ್ರಿ ಗೊತ್ತಾ? ನಮ್ಮಪ್ಪ ಕೋಟ್ಯಾಧೀಶ್ವರ. ನನಗೆ ಬೇಕಾಗಿರೋದು ನಿಮ್ ಪ್ರೀತಿ. ಈ ಹೆಣ್ಮಕ್ಳು ಅರ್ಧ ಬರ್ಧ ಬಟ್ಟೆ ಹಾಕೊಂಡು ನನಗೆ ಇಷ್ಟ ಆಗಲ್ಲ. ಎಲ್ಲ ಥ್ಯಾಂಕ್ ಯು. ಓಕೆ ಸರ್, ಇದು ನಿಮ್ಮ ಕಾರ್ಯಕ್ರಮ, ನಿಮಗೋಸ್ಕರ ಬಂದಿದ್ದೀವಿ. ನನ್ನ ಮಗ ನನ್ನ ಹೆಸರು ಗೊತ್ತಾ? ಬಾಲಿವುಡ್, ಟಾಲಿವುಡ್, ಮಾಲಿವುಡ್, ಹಾಲಿವುಡ್ ಎಲ್ಲ ಐಟಮ್ಸ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮನ ಮತ್ತೊಮ್ಮೆ ಮುಂದುವರಿಸ್ತಾ ಇನ್ನೂ ಹಲವಾರು ಧ್ವನಿಗಳನ್ನ ತಮ್ಮದೇ ತರ್ತಾ ಇದ್ದೀನಿ. ಎಲ್ಲ ಸ್ನೇಹಿತರ ಅಪೇಕ್ಷೆಯ ಒಂದು ಡೈಲಾಗ್ ಅನ್ನ ಕೇಳಿ. ರಾಜಕೀಯದಲ್ಲೂ ಕೂಡ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿ, ರಾಜಕೀಯದಲ್ಲೂ ಚಿತ್ರರಂಗದಲ್ಲೂ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿದ ಅಕ್ಕರ ನಾಡಿನ ಸಕ್ಕರೆ ದೊರೆ, ಮಂಡ್ಯದ ಗಂಡು, ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ ಮಾತಾಡಿದ್ರೆ ಹೇಗಿರುತ್ತೆ? ಅವ್ರದೇ ಆದ ಒಂದು ಧ್ವನಿನ ತಮ್ಮದೇ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕೇಳಿ, ಅಂಬರೀಷ್ ಅಣ್ಣ ಮಾತಾಡ್ತಾರೆ. ಅವ್ರದ್ದು ಸ್ಟೈಲ್ ಹೇಗಿರುತ್ತೆ? ಅಂಬರೀಷ್ ಅಣ್ಣ ಅವರು ಬರುವಾಗ ಸ್ಟೇಜಿಗೆ ನಮ್ಮ ಮಚ್ಚಿನ ಅಭಿಮಾನಿಗಳ ನಡೆ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರ ನನ್ಗೇನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಕನ್ನಡದ ಕನ್ನಿಗಳ, ನಮ್ಮ ಕನ್ನಡದ ಬಗ್ಗೆ ಯಾರಾದ್ರೂ ಮಾತಾಡಿದ್ರ ಅಂತವ್ರನ್ನ ಅಡ್ಡ ಉದ್ದ ಸಿಗದು ಬಿಡ್ತೀವಿ. ನನ್ನ ಅಭಿಮಾನಿಗಳ
ಇವತ್ತೇನಾದ್ರೂ ಈ ಅಂಬರೀಷ ಬದುಕಿದ್ದಾನೆ ಅಂದ್ರ ಅದ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸದಿಂದ ಮಾತ್ರ. ನಡೆ, ಒಂದು ವಿಶ್ವಾಸ ಮಾತ್ರ ನಿಮ್ಮ ಹತ್ರ ಇರ್ತಾ ಇದ್ದೀನಿ. ಅದೇನಂದ್ರ ಅವನು ಆಡಿಸ್ತಾನೆ, ನಾವು ಆಡ್ಬೇಕ. ಅವನು ಕುಡಿಸ್ತಾನ, ನಾವು ಕುಡಿಬೇಕ. ಬರ್ತೇನೆ. ನಮಸ್ಕಾರ, ನಮಸ್ಕಾರ. ಥ್ಯಾಂಕ್ ಯು. ಹಾಗೆ ಮತ್ತೊಬ್ಬ ಧೀಮಂತ ನಾಯಕ ನಟ, ಕನ್ನಡದ ಕನಸುಗಾರ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಮಾತಾಡಿದ್ರೆ ಹೇಗಿರುತ್ತೆ ನೋಡೋಣ. ಕನ್ನಡದ ಕನಸುಗಾರ ಕ್ರೇಜಿ ಸ್ಟಾರ್ ಅವರ ಧ್ವನಿ ಅವರು ನಿಮ್ಮ ಹೊತ್ತಿಗೆ ಬಂದಾಗ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರಿ, ಖಂಡಿತ ನಿಮ್ಮನ್ನೆಲ್ಲ ನೋಡ್ತಾ ಇದ್ರಿ. ನನಗೇನು ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವೆಲ್ಲ ಇಷ್ಟೊಂದು ಜನ ಸೇರ್ಕೊಂಡು ಎಂತ ಒಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ತುಂಬಾನೇ ಸಂತೋಷ. ಈ ನಿಮ್ಮ ಕ್ರೇಜಿ ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಮತ್ತೊಂದು ಅವಕಾಶ ಇದ್ರೆ ಮತ್ತ ನಿಮ್ಮ ಹತ್ರನೇ ಬರ್ತಾನೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ನೇಹಿತರೆ, ಮಿಮಿಕ್ರಿಗಳಲ್ಲಿ ತುಂಬಾ ಜನ ನೋಡಿರ್ತೀರ. ಒಂದು ವಿಶೇಷವಾದ ಧ್ವನಿನ ತಮ್ಮದೇ ತರಲಿಕ್ಕೆ ಇಚ್ಛೆ ಪಡ್ತೀನಿ. ಅವರು ನಮ್ಮ ಮಧ್ಯೆ ಇಲ್ಲ, ಅವರು ಬೇರೆ ಯಾರು ಅಲ್ಲ, ನಮ್ಮ ಟೈಗರ್ ಪ್ರಭಾಕರ್ ಅವರು ಮಾತಾಡಿದ್ರೆ, ಅಕಸ್ಮಾತ್ ಮಾತಾಡಿದ್ರೆ ಆ ಧ್ವನಿನ ನೀವು ಕರೆಕ್ಟ್ ಆಗಿ ಕೇಳಿ. ನಿಮಗೆ ಇಷ್ಟ ಆಗಿದ್ರೆ ಕೊನೆಯಲ್ಲಿ ಚಪ್ಪಾಳೆ ಮಧ್ಯದಲ್ಲಿ ಬೇಡ, ಕೇಳಿ. ಟೈಗರ್ ಪ್ರಭಾಕರ್ ಮಾತಾಡ್ತಾರೆ, ಹೇಗಿರುತ್ತೆ ಅವರ ಧ್ವನಿ ತಮ್ಮ ಮುಂದೆ ಬಂದಾಗ. ನನ್ನ ನೆಚ್ಚಿನ ಅಭಿಮಾನಿಗಳ ನೀವನ್ನೆಲ್ಲ ನೋಡ್ತಾ ಇದ್ರ, ನೀವು ಸಂದರ್ಭಗಳಿಗೆಲ್ಲ ನೋಡ್ತಾ ಇದ್ರ, ನನಗೆ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲಪ್ಪ. ಈ ಟೈಗರ್ ಎಲ್ಲೇ ಇದ್ರು ಕೂಡ ಗಂಗುವಾಗಿ ನಿಮ್ಮ ಹತ್ರ ಬರ್ತಾನೆ. ಬರ್ಲಾಮ. ನಮಸ್ಕಾರ, ನಮಸ್ಕಾರ. ಥ್ಯಾಂಕ್ ಯು. ಹಾಗೆ ಮತ್ತೊಂದು ವಿಶೇಷವಾದ ಹಾಸ್ಯ ಧ್ವನಿನ ತಮ್ಮಲ್ಲಿ ತರದೇನೆ. ವಿಶೇಷವಾದ ಮತ್ತೊಂದು ಹಾಸ್ಯ ಧ್ವನಿ, ಆ ವ್ಯಕ್ತಿನ ನೋಡ್ತಾ ಇದ್ದಾಗೆ ನಗು ಬರುತ್ತೆ ಅಂತ ಒಂದು ವ್ಯಕ್ತಿನ ಧ್ವನಿಯನ್ನು ತಮ್ಮದೇ ತರದೇನೆ. ನಮ್ಮ ನಿಮ್ಮೆಲ್ಲರ ಹಾಸ್ಯ ನಟ ಸಾಧು ಕೋಕಿಲ ಅವರು ಮಾತಾಡಿದಾಗ ಅವರ ಧ್ವನಿ ಹೇಗಿರುತ್ತೆ ನೋಡೋಣ. ಸಾಧು ಕೋಕಿಲ ಅವರನ್ನ ವೇದಿಕೆ ಮೇಲೆ ತರ್ತಾ ಇದ್ದೀನಿ. ತಮ್ಮೆಲ್ಲರ ಅಪೇಕ್ಷೆ ಕೇಳಿ. ಮತ್ತೊಮ್ಮೆ ಸಾಧು ಕೋಕಿಲ ಅವರು ಬಂದ್ರೆ ನಿಮ್ಮ ಜೊತೆಲಿ ಒಂದು ಚಿತ್ರದ ಡೈಲಾಗಿನ ಮುಖಾಂತರ ಯಾವ ರೀತಿ ರಂಜಿಸ್ತಾರೆ. ಲೇ 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 ಎಂಕೈನ ಎಂಕೈನ, ಇದು ಕೈಯಲ್ಲ ಕಣೋ, ತಲೆ. ಥ್ಯಾಂಕ್ ಯು, ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದ ಮತ್ತೊಂದು ಭಾಗದಲ್ಲಿ